ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ನೀವೇನ್ ಏನ್ ಮಾಡ್ತಿದ್ರಿ? ಈಗ ನಾನು ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ನಮ್ಮ ನಾಯಕರ ತಂಡ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ. ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ನೀವೇನ್ ಏನ್ ಮಾಡ್ತಿದ್ರಿ? ಈಗ ನಾನು ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ನಮ್ಮ ನಾಯಕರ ತಂಡ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ನಾನು. ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ನೀವೇನ್ ಏನ್ ಮಾಡ್ತಿದ್ರಿ? ಈಗ ನಾನು ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ನಮ್ಮ ನಾಯಕರ ತಂಡ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ನಾನು. ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ?
ನಾವು ಮಾಡ್ತೀವಿ ಸರ್. ಅವರು ನೀವೇನು ಏನ್ ಮಾಡ್ತಿದ್ರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಅವ್ರ ಅಭಿಮಾನಿಗಳು ಏರಿಯಾಗಳಿಗೆ ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ನಮ್ಮ ನಾಯಕನ ತಂಡ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ನಾನು. ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ಅವರು ನೀವೇನು ಏನ್ ಮಾಡ್ತಿದ್ರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಅವ್ರ ಅಭಿಮಾನಿಗಳು ಏರಿಯಾಗಳಿಗೆ ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವರ ಅಭಿಮಾನಿಗಳು ಕೇರಳದಲ್ಲಿದ್ರು ಅವರು 4ನೇ ತಾರೀಕು ಕೇರಳದಲ್ಲಿದ್ರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ನಮ್ಮ ನಾಯಕನ ತಂಡ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಾವಣಗೆರೆಯ ಮುಸ್ಲಿಂ ಬಂಡಾಯ ಸಿದ್ದರಾಮಯ್ಯಗೆ ಬಿಸಿ ತುಪ್ಪ ಆಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡದ ಬಗ್ಗೆ ಏಪ್ರಿಲ್ 6ನೇ ತಾರೀಕೆ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ಇದಾದ ಕೆಲ ಹೊತ್ತಲ್ಲೇ ಸಚಿವ ಜಮೀರ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ರು. ಅವತ್ತು ಸಿಎಂ ಮತ್ತು ಜಮೀರ್ ಏನ್ ಮಾತಾಡಿದ್ರು ನೋಡ್ಕೊಂಬನ್ನಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದ್ರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು. ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ ಏನ್ ಪ್ರಚಾರ ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನಾವು ಮಾಡ್ತೀವಿ ಸರ್. ಅವರು ನೀವೇನು ಏನ್ ಮಾಡ್ತಿದ್ರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲು ನೀವು ಮಾಡ್ತೀವಿ. ಬಟ್ ಅಲ್ಲಿ ಅವ್ರ ಅಭಿಮಾನಿಗಳು ಸರ್, ಅವ್ರ ಅಭಿಮಾನಿಗಳು ಏರಿಯಾಗಳಿಗೆ ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು